KPSC ಅಂತ ಒಂದು ಮಹಾನ್ ಸಂಸ್ಥೆ ಇದೆ. ಅದು ಏನಾದರೂ ಕೆಲಸ ಆಗಬಾರ್ದು ಅಂದರೆ ಆ ಸಂಸ್ಥೆಗಳಿಗೆ ಕೊಡಬೇಕು. ನಾನು ಅದೇ ತಪ್ಪು ಮಾಡಿದೆ. KEA ಕೊಟ್ಟಿದ್ದೆಲ್ಲ ಕ್ಲಿಯರ್ ಆಗಿದೆ. KPSC ಕೊಟ್ಟಿರೋದೆಲ್ಲನೂ ಏನಾದರೂ ಒಂದು ಗೊಂದಲ ಮಾಡ್ಕೊಂಡು ಕೂತಿದ್ದು. ನಾನೇ 4 ಸರಿ ಪತ್ರ ಬರ್ದಿದ್ದೀನಿ, ಕರ್ಸಿ ಮಾತಾಡಿದ್ದೀನಿ. ಒಂದು ಸರಿ ಆ ನೆಪ ಕೊಟ್ಟರು, ಒಂದು ಸರಿ ಈ ನೆಪ ಕೊಟ್ಟರು, ಒಂದು ಸರಿ ಇಂಟರ್ನಲ್ ರಿಸರ್ವೇಷನ್ ನೆಪ ಕೊಟ್ಟರು. ಈಗ ನಾವೇ ಅವ್ರ ಕೈಲಿ ಸಿಕ್ಕಾಕೊಂಡು ಕಷ್ಟ ಆಗಿದೆ. ಅದು ರದ್ದು ಮಾಡಿದ್ರೆ ಬೆಟ್ರ್ ನನ್ನ ಪ್ರಕಾರ. ಈಗ ಮೊನ್ನೆ ಏನಾಗಿದೆ, ನಾವು ಇದು ತಡವಾಗಿದೆ ಏನಕ್ಕೆ, ಯಾಕಂದರೆ ನನ್ನ ಅವಧಿನಲ್ಲಿ ಚುನಾವಣೆ ಆಗಲೇಬೇಕು. ದೆರ್ ಈಸ್ ನೋ ಏನೋ ಟರ್ನಿಂಗ್ ಬ್ಯಾಕ್. ಇದು ನಾವು ಮಾಡ್ತಾ ಇರೋ ಅಂದರೆ ನಮ್ಮ ಅವಧಿ ಅಂದರೆ ನಮ್ಮ ಅವಧಿ, ಮತ್ತು ನಾನು RDPR ಸಚಿವನಿದ್ದಾಗ ಚುನಾವಣೆ ನಡೆಸಿಲ್ಲ ಅಂದರೆ ಅದರಷ್ಟು ದೊಡ್ಡ ತಪ್ಪು ನನ್ನಿಂದ ಅದೇ ದೊಡ್ಡ ತಪ್ಪು ನಡೆಸಲಾರ್ದೆ. ಮೊದಲನೇದು ಡಿಲಿಮಿಟೇಷನ್ನಲ್ಲಿ ಸಮಸ್ಯೆ ಆಯಿತು. ಯಾವುದು ನಿಮ್ಮ ಮಲೆನಾಡು, ಕೂರ್ಗು ಮತ್ತು ಕೆಲವು ಕರಾವಳಿ ಪ್ರದೇಶದಲ್ಲಿ. ಅದು ಸರಿಪಡಿಸೋಕ್ಕೆ ನಮಗೆ 1 ವರ್ಷ ಆಯಿತು. ಅದಾದಮೇಲೆ ಕೋರ್ಟ್ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿಸ್ತು, ಅದು ಎಲ್ಲ ಸರಿ ಆಯಿತು, ಮತ್ತು ನಾವು ಕೊಟ್ವಿ. ಅಷ್ಟರಲ್ಲಿ ಏನಾಗಿದೆ, ಕೆಲವು ಗ್ರಾಮ ಪಂಚಾಯತಿಗಳು ಅರ್ಬನ್ ಬಾಡಿಗೆ ಬಂದುಬಿಟ್ಟಿದ್ದು ಹಿಂದಿನ ಸರ್ಕಾರದಲ್ಲೇ. ಅದ್ರ ಡಿಲಿಮಿಟೇಷನನ್ನು ಗಣನೆಗೆ ತೊಗೊಂಡಿರಲಿಲ್ಲ ಆವಾಗ ನಾವು. ಸೊ ಅದು ಒಂದು ಸಮಸ್ಯೆ ಇರೋದ್ರಿಂದ ಅದನ್ನು ಸರಿಪಡಿಸಿದ್ದೀವಿ ಆಲ್ಮೋಸ್ಟ್. ಅದಾದಮೇಲೆ ರಿಸರ್ವೇಷನ್ ತಂದು ವಿ ವಿಲ್ ಡೂ ದ ಎಲೆಕ್ಷನ್. ಏನಕ್ಕೆ ಲೇಟ್ ಆಗ್ತದೆ? ಆಗಲಿ ಸರ್. ಏನು ಎಷ್ಟು ಲೇಟ್ ಆಗ್ತದೆ ಸರ್? 3 ದಿನಾನ, 4 ದಿನಾನ, 5? ನಮ್ಮ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಇದೆ. ಆಗಲಿ, ಏನಾಗುತ್ತೆ? ಅಮೇರಿಕಾನಲ್ಲಿ ಆಗಲ್ಲ, 1 ತಿಂಗಳಾಗ್ತದೆ ಅಮೇರಿಕಾನಲ್ಲಿ. ಫ್ರಾನ್ಸು, ಜರ್ಮನಿ, ಏನಾಗುತ್ತೆ ಹೇಳಿ? ಮುಂಚೆ ಎಲ್ಲ ನಡೀತಿದ್ದಲ್ಲ. ಈಗ ಚುನಾವಣೆ ಆಯೋಗ ನಾವು ರಾಹುಲ್ ಗಾಂಧಿಯವರು ಅಥವಾ ನಾವು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಿಟ್ಟು ನಮಗೆ ಉಲ್ಟಾ ಧಮಕಿ ಹಾಕ್ತಾರೆ ಅಂದರೆ ನಾವೇನು ಹೇಳೋದು? ಇಲ್ಲಿ ಮಹದೇವಪುರದಲ್ಲಿ 8.8% ಜಾಸ್ತಿ ಅಡಿಷನ್ ಮಾಡ್ತಾರೆ. ರೂಲ್ ಏನು ಹೇಳುತ್ತೆ? 4%ಗಿಂತ ಜಾಸ್ತಿ ಅಡಿಷನ್ ಆದರೆ ನೀವು ಸ್ಥಳ ಪರಿಶೀಲನೆ ಮಾಡಬೇಕು. ಜೆಂಡರ್ ಡಿಸ್ಪ್ಯಾರಿಟಿ ಅಂತ ಒಂದು ಕ್ಲಾಸ್ ಇದೆ ಸರ್. ಅಂದರೆ ಪುರುಷರು ಮತ್ತು ಮಹಿಳೆಯರು ಜಾಸ್ತಿ ಸಮಾನವಾಗಿರಬೇಕು. ಅದ್ರ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದರೆ ತೊಂದರೆ ಇಲ್ಲ. ಒಂದು ಕಡೆ 78 ಜನ ಪುರುಷರು, 2 ಮಹಿಳೆಯರು. ಹೇಗಾಗುತ್ತೆ? ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಅವರು 100 ಜನಕ್ಕೆ ನೋಂದಾಯಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಆಳಂದ ಕೇಸ್ ತಗೊಳ್ಳಿ, ಈಗಾಗಲೇ ಗೊತ್ತಿದೆ ಅಲ್ಲ ನಿಮಗೆ. ಹೆಂಗೆ 6012 ಜನರಿಗೆ ಡಿಲೀಟ್ ಮಾಡಬೇಕಂತ. ಒಂದು ಕಡೆ ಎಲ್ಲಿ ಬೇಕಲ್ಲಿ ಅಡಿಷನ್ ಆಗ್ತಾರೆ, ಎಲ್ಲಿ ಬೇಕಲ್ಲಿ ಡಿಲೀಷನ್ ಮಾಡಬೇಕು. ಒಂದು ಸ್ವಚ್ಛವಾದಂಥ ಮತದಾರರ ಪಟ್ಟಿ ಕೊಡುವ ಜವಾಬ್ದಾರಿ ಯಾರ್ದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಅದೇ ಕೊಡೋಕ್ಕೆ ತಯಾರಿಲ್ಲ, ಅದು ನೋಡ್ಲಿಕ್ಕೆ ತಯಾರಿಲ್ಲ. CCTV ಫುಟೇಜ್ ಡಿಲೀಟ್ ಮಾಡಬೇಕು ಅಂತಾರೆ. ಏನು ನಡೆದಿದೆ? ಅದನ್ನು ನಾವು ಪ್ರಶ್ನೆ ಮಾಡಬಾರ್ದಂತೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ BJP ಅವರೇ ಮಾಡ್ತಾ ಇರೋದು. ಎಲೆಕ್ಷನ್ ಕಮಿಷನ್ನು ಕೂಡ ಅವರು ಸಂಸ್ಥೆಯನ್ನು ವಶಕ್ಕೆ ತಗೊಂಡಿದ್ದಾರೆ. ಇದ್ರೆ ಚಾನ್ಸೇ ಇಲ್ಲ ಸರ್. ಇಲ್ಲರೆ ಹಾಗೇನಾದರೂ ಇರ್ತಿದ್ರೆ ಎಲೆಕ್ಷನ್ ರಿಸಲ್ಟ್ ಇಷ್ಟು ತಾರತಮ್ಯ ಹೇಗಿರ್ತಾ ಇತ್ತು? ಹರಿಯಾಣ ಯಾಕೆ ನಾವು ಸೋಲ್ಬೇಕಾಗಿತ್ತು? ಮಹಾರಾಷ್ಟ್ರ ಯಾಕೆ ಸೋಲ್ಬೇಕಾಗಿತ್ತು? ಫಡ್ನವೀಸ್ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏಕಾಏಕಿ ಸಡನ್ನಾಗಿ ವೋಟರ್ಸ್ ಎಲ್ಲಿಂದ ಬಂದುಬಿಟ್ರು? ಅವ್ರದ್ದೇನು ಅಭಿವೃದ್ಧಿ ಮನೋಭಾವನೆ ನೋಡಿಬಿಟ್ಟು ಅಥವಾ ವೈಜ್ಞಾನಿಕ ಮನೋಭಾವನೆ ನೋಡಿಬಿಟ್ಟು ಇವರು ಕೂಡ ಒಂದು ವಿಶ್ವಗುರು ಆಗ್ಬೋದು ಅಂದ್ಬಿಟ್ಟು ಏಕಾಏಕಿ ಒಂದೇ ತಿಂಗಳಲ್ಲಿ ಅಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ರ ಮತದಾರರಲ್ಲಿ? ಇಲ್ಲಿ ಸ್ಥಳೀಯ ಚುನಾವಣೆ ಮಾಡೋ ಜವಾಬ್ದಾರಿ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಎಲ್ಲದರಲ್ಲೂ ನಾವು ಮಾದರಿಯಾಗಿ ತೋರಿಸಿದ್ದೀವಲ್ಲ, ಎಷ್ಟೊಂದು ನೀತಿಗಳು ನಾವು ಮಾಡಿ ಮಾದರಿಯಾಗಿ ನಾವು ತೋರಿಸಿದ್ದೇವೆ. ಇದರಲ್ಲೂ ಮಾದರಿಯಾಗಿ ನಾವು ತೋರಿಸ್ತೀವಿ. ಒಂದು ಒಳ್ಳೆ ವೋಟರ್ ಲಿಸ್ಟ್, ಆರೋಗ್ಯಕರವಾದಂಥ ವೋಟರ್ ಲಿಸ್ಟ್ ಹೇಗೆ ಮಾಡಬೇಕಂತ ಕೇಂದ್ರ ಚುನಾವಣೆ ಆಗಿ ನಾವು ತೋರಿಸ್ಕೊಡ್ತೀವಿ. ಅದರಲ್ಲೇನಿದೆ? ಒಳ್ಳೇದು ತಗೊಳ್ಳಿ. ಅವರನ್ನ ಬರ್ತಾ ಇದ್ದಾರಲ್ಲ, ಬರಲಿ, ಅವ್ರ ಪರಿಹಾರ ಕೊಡಲಿ, ತೊಂದರೆ ಇಲ್ಲ. ಈಗ ಹೆಂಗನ ಮೇಲ್ಗಡೆ ಅವ್ರ ತಂದೆಯವರೇ ಇರೋದು ಸಚಿವರು, ಅವ್ರ ಪ್ರಭಾವ ಬೆರೆಸಿ ಹೆಚ್ಚು ಪರಿಹಾರ ಕಲಬುರಗಿಗೂ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಕೊಡಿಸ್ಲಿ. ಯಾರು
ಕೊಡಲಿ ಸರ್, ಮಾಡಲಿ. ಎಲ್ಲನೂ ನಾವೇ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕಡಲೆಕಾಯಿ ತಿನ್ಲಿಕ್ಕೆ ಆರಿಸಿ ಕಳಿಸಿರೋದಲ್ಲಿ, ಏನು ಅವರಿಗೆಲ್ಲ ಚಾಂದಿ ಚೌಕ್ನಲ್ಲಿ ಚಾಟ್ ತಿನ್ನಕ್ಕೆ ಕಳಿಸಿರೋದಲ್ಲಿ? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಇಷ್ಟೊಂದು ಕನ್ನಡಿಗರ ದುಡ್ಡು ತೊಗೊಂಡು ಇನ್ಕಮ್ ಟ್ಯಾಕ್ಸ್ ಮುಖಾಂತರ, GST ಮುಖಾಂತರ ಇಷ್ಟೆಲ್ಲ ತೆರಿಗೆ ವಸೂಲಿ ಮಾಡಿ, ಹಗಲು ದರೋಡೆ ಮಾಡಿ ನಮಗೇನು ಸಿಗ್ತಾ ಇದೆ? ಕಾಣಿ ಸಿಗ್ತಾ ಇಲ್ಲ. ನೀವು ಅವ್ರ ರಿಪೋರ್ಟ್ ಇದನ್ನೇ ತೊಗೊಳ್ಳಿ, 100 ರೂಪಾಯಿಗೆ ನಮ್ಗೆ 13 ರೂಪಾಯಿ ಸಿಗ್ತಾಯಿದೆ ವಾಪಸ್ಸು. ಮುಂಚೆ ನಮ್ಗೆ 23-28 ರೂಪಾಯಿ ಸಿಗ್ತಾಯಿತ್ತು. ಅದೇ 100 ರೂಪಾಯಿ ತೆರಿಗೆ ಒಬ್ಬ UP ಇದವ್ರು ಕಟ್ಟಿದ್ರೆ 118, ಮಧ್ಯಪ್ರದೇಶ 113, ಬಿಹಾರ 133. ನಮಗೆ ನಾವೇನು 100 ರೂಪಾಯಿ ಕೊಡಿ ಅಂತ ಇಲ್ಲ, ಹಂಚ್ಕೊಂಡು ತಿನ್ನೋಣ ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ. ಅವರು ನಮ್ಮ ಅಣ್ಣ ತಮ್ಮಂದರೆ ಕೊಡಿ, ನಮಗೂ ಒಂದು 25 ರೂಪಾಯಿ ಕೊಡಿ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ. ನೀವು ನಿಮ್ಮ ಕೈಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ತಾನೇ ಇವತ್ತು ಎಲ್ಲ ವಲಸಿಗರು ಬಂದು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇರೋದು. ಹೈಯೆಸ್ಟ್ ಮೈಗ್ರೆಂಟ್ ಪಾಪ್ಯುಲೇಷನ್ ಇರೋದು, ಅಬ್ಸಾರ್ಪ್ಷನ್ ರೇಟ್ ಇರೋದು ಕರ್ನಾಟಕದಲ್ಲಿ. ಅದು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನಿದೆ? ಬರೇ ಮನ್ ಕಿ ಬಾತ್ ಹೇಳೋದಾ? ಎಲ್ಲಿದೆ ಸರ್ ತೋರಿಸಿ. ನಮ್ಮ ಕಾಂಟ್ರಿಬ್ಯೂಷನ್ನು ಕೂಡ ಅಷ್ಟೇ ಇದೆ ಅಲ್ಲ. ಏನು UPA ಸರ್ಕಾರಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಇವಾಗ ಕರ್ನಾಟಕದಿದೆ. ಈಗ ಎಕ್ಸಾಂಪಲ್ IT ವಲಯದೇ ನೋಡಿ ಸರ್, 4.5 ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಹೋದ ವರ್ಷ ಕೊಟ್ಟಿದ್ದೀವಿ. ಎಷ್ಟು ಬಂತು ತೆರಿಗೆ? ನಮಗೆ 1 ರೂಪಾಯಿನೂ ಬಂದಿಲ್ಲ. ತಿದ್ದುಪಡಿ ತಂದು ಮಾಡಿ ನಿರ್ಮಲಾ ಸೀತಾರಾಮನ್ ಅವ್ರು ನಮ್ಮವರೇ ಅಲ್ವಾ? ಆ ಕಡೆ ನೀವು ತೆರಿಗೆಯಲ್ಲಿ ಕಟ್ ಮಾಡ್ತಾ ಇದ್ರೆ ಈ ತೆರಿಗೆಯನ್ನು ಓಪನ್ ಮಾಡಿ, ನಮ್ಗೆ ಒಂದು 5% ಕೊಡಿ. ಜಾಸ್ತಿ ಮಾಡಿದ್ಯಾರು? ಇಲ್ಲ. ಇವರೆಲ್ಲ ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಅಂತ. 28% ಹಾಕಿದ್ಯಾರ್ರಿ ಫಸ್ಟು? 8 ವರ್ಷ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಇದು ಸರಿಯಲ್ಲ ಅಂತ. ಇದೆಲ್ಲ ಚಲೋ ಅದ, ನಿಮ್ಗೇನು ಅರ್ಥ ಆಗಲ್ಲ, ನಿಮ್ಗೇನು ಗೊತ್ತು ವಾಣಿಜ್ಯ ಬಗ್ಗೆ, ನಿಮ್ಗೇನು ಗೊತ್ತು ತೆರಿಗೆ ಬಗ್ಗೆ, ನಿಮ್ಗೇನು ಗೊತ್ತು ಅರ್ಥಶಾಸ್ತ್ರದ ಬಗ್ಗೆ ಅಂತ ಹೇಳಿದವರು ಈಗ ವಾಪಸ್ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಿಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಅಂತ ಇದ್ದಾರೆ. ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದೀವ್ರೆ, ಪೆನ್ಸಿಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದೀವ್ರೆ. ನೀವು ಶವಗ್ರಹಕ್ಕೆ ಹೋದರೆ ಅಲ್ಲೂ ಕೂಡ, ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೂ ಕೂಡ ಅಲ್ಲೂ ಕೂಡ ಟ್ಯಾಕ್ಸ್ ಹಾಕಿದ್ದೀವ್ರೆ. ಈಗ ತೆಗೆದುಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಅಂತಾರ? ಈಗ 8 ವರ್ಷ ನಾವು ಶಿಕ್ಷೆ ಅನುಭವಿಸ್ಬೋಲ್ಲ. ಅದ್ಯಾರ ಹೊಣೆಗಾರರು? ಓಕೆ ಸರ್, ಮಾಡಲಿ, ಅದಕ್ಕೇನಂತ. ಹೌದು, ಇರಲ್ಲ ರೀ. ಅವ್ರ ಮೆಂಬರ್ಶಿಪ್ ಫೋನ್ ನಂಬರ್ ನೋಡಿದ್ದೀರಾ? ಮಿಸ್ಡ್ ಕಾಲ್ ಮೆಂಬರ್ಶಿಪ್ ನೀವು ಟ್ರೈ ಮಾಡಿ. ಏನಂತ ಪ್ರಚಾರ ಮಾಡ್ತಾರೆ ಗೊತ್ತಾ? BJP ಅವರ ಇದು BJP ನೋಂದಣಿ ಟೋಲ್ ಫ್ರೀ ನಂಬರ್ ಅಂತ ಪ್ರಚಾರ ಮಾಡಲ್ಲ. ನಿಮಗೆ 3 ತಿಂಗಳು ಟಾಟಾ ಸ್ಕೈ ಫ್ರೀ ಸಿಗುತ್ತೆ, ಈ ನಂಬರ್ ಮಿಸ್ಡ್ ಕಾಲ್ ಕೊಡಿ. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದೆಯೋ ಇಲ್ಲೋ, ಸನ್ನಿ ಲಿಯೋನ್ ನಂಬರ್ ಇದು, ನೇರವಾಗಿ ನಂಬರ್ ಇದು, ಮಿಸ್ಡ್ ಕಾಲ್ ಕೊಡಿ. ಹಾಗೆ ಆಗಿರೋದು ದೊಡ್ಡದು. ಹೌದು, ದಯವಿಟ್ಟು ನೋಡಿ ನೀವೇ ಎಲ್ಲಿದ್ದಾರೆ. ಇರ್ಬೋದು, ಒಳ್ಳೇದ್ರಿ, ಒಳ್ಳೇದು. ಅದು RSSನವ್ರ ಹಣ ಇರ್ಬೋದು, BJP ಅವರ 2 ಕೋಟಿ ಇದ್ದರೆ ಭಾಳ ಒಳ್ಳೆಯದು. ನಡ್ಡಾ ಅವರ ಏನೋ ಅವರ ಒಂದು ಅಧ್ಯಕ್ಷತೆಯಲ್ಲಿ BJP ವಿಶ್ವ ಮಟ್ಟದಲ್ಲಿ ಬೆಳೆದಿದೆ, ಭಾಳ ಸಂತೋಷ. ದಯವಿಟ್ಟು ವಿಶ್ವಗುರು ಆಗೋದು ನಿಲ್ಲಿಸಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ. ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ, ನಮ್ಮ ಏನು ಇಲ್ಲಿ ನಿರುದ್ಯೋಗ ಸಮಸ್ಯೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದು ಇದು ಬಿಟ್ಟು ನೀವು ಎಷ್ಟು ಸಾಧನೆ ಮಾಡಿದರೆ ಅದೆಲ್ಲ ಬೋಗಸ್ ನಂಬರ್ಸ್ ಎಲ್ಲರ ಹತ್ರನೂ ಇದೆ. ಯಾರು ಹೇಳಿದ್ರಿ? ಏನು ನನಗೂ ಇದೆಯಲ್ಲ, ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಇಲ್ಲ, ನೆಕ್ಸ್ಟ್ ರೀಶಫಲ್ ಆದರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ನೆಕ್ಸ್ಟ್ ಸರ್ಕಾರ ಬಂದ್ರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಆಕಾಂಕ್ಷಿಗಳಿಗೆ ಕೊನೆ ಎಲ್ಲಿದೆ? ಯಾರಿಗೆ ಆಗಲಿ. ಈಗ ನೋಡಿ, ಹಲವಾರು ನಮ್ಮ ಜನರು, ಕೆಲವು ಜನ CM ಅವ್ರ ಹತ್ರ ಕ್ಲೋಸ್ ಇದ್ದಾರೆ, ಕೆಲವು ಜನ DCM ಹತ್ರ ಕ್ಲೋಸ್ ಇದ್ದಾರೆ, ಕೆಲವು ಜನ ಖರ್ಗೆ ಸಾಹೇಬ್ರ ಹತ್ರ ಕ್ಲೋಸ್ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ ಅವ್ರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಂತೂ ಸದ್ಯಕ್ಕೆ ಅದು ಚರ್ಚೆಗಿಲ್ಲ. ಆದರೆ ಅದು ಮಾಡೋದು ಬಿಡೋದು CM, DCM, AICC ಅಧ್ಯಕ್ಷರು ವಿವೇಚನೆಗಿದೆ. AICC ಅವ್ರು ನಮ್ಮ ತಂದೆಯವರು. ಫ್ರೆಂಡು ಹೇಳ್ತಾರೆ, ಹೇಳ್ಬೇಕಲ್ಲ.